ತಿಳಿಸುತ್ತಾ ಡೆಂಗ್ಯೂ ಜ್ವರದ ಪ್ರಬಂಧ ಅಥವಾ ಡೆಂಗ್ಯೂ ಜ್ವರದ ಲಕ್ಷಣಗಳ ವಿಡಿಯೋ ನೋಡೋಣ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾರೆ. ಡೆಂಗ್ಯೂ ಜ್ವರದ ಲಕ್ಷಣಗಳು. ಡೆಂಗ್ಯೂ ರೋಗದ ಲಕ್ಷಣಗಳು ಸಾಮಾನ್ಯವಾಗಿ ಮೊದಲ ಸೋಂಕಿನ 4 ರಿಂದ 10 ದಿನಗಳ ನಂತರ ಕಾಣಿಸಿಕೊಳ್ಳುತ್ತದೆ. ಅವು ಜ್ವರ ಅಥವಾ ಇತರ ಅನಾರೋಗ್ಯದ ಲಕ್ಷಣಗಳನ್ನು ಹೋಲುತ್ತದೆ. ಚಿಕ್ಕ ಮಕ್ಕಳು ಮತ್ತು ವಯಸ್ಕರಿಗಿಂತ ಕಡಿಮೆ ತೀವ್ರ ಅನಾರೋಗ್ಯವನ್ನು ಸಹಿಸಿಕೊಳ್ಳಬಹುದು. ಶೀತ, ರೆಟ್ರೋ ಆರ್ಬಿಟಲ್ ನೋವು, ಕೀಲು ನೋವು, ದೇಹದ ನೋವು ಜೊತೆಗೆ ಉನ್ನತ ದರ್ಜೆಯ ಜ್ವರ, ತಲೆನೋವು, ತೀವ್ರ ಸಾಮಾನ್ಯ ದೌರ್ಬಲ್ಯ, ಜ್ವರದ 1-2 ದಿನಗಳ ನಂತರ ಆರಂಭದಲ್ಲಿ ಕೆಂಪು ಬಣ್ಣದ ದಂದು ಹರಡುವಿಕೆ, ನಂತರ ಕಾಂಡ, ಕಾಲುಗಳು ಮತ್ತು ತೋಳುಗಳ ಇತರ ದೇಹದ ಭಾಗಗಳ ಮೇಲೆ ಕಂಡುಬರುವುದು, ಪೆರಿಟಿಯಲ್ ದಂದು, ಕಾಂಜಂಕ್ಟಿವಲ್ ಕೆಂಪು ಇತ್ಯಾದಿ. ತೀವ್ರ ರೋಗದ ಲಕ್ಷಣವು ತೀವ್ರತೆಯನ್ನು ಒಳಗೊಂಡಿದೆ. ಉಸಿರಾಟದ ತೊಂದರೆ, ಕಡಿಮೆ ಹೃದಯ ಬಡಿತ, ಮರುಕಳಿಸುವ ವಾಂತಿ, ತಣ್ಣನೆಯ ದಟ್ಟವಾದ ತುದಿಗಳು, ಕಾಮಾಲೆ, ಮೂತ್ರವಿಸರ್ಜನೆ ಕಡಿಮೆ ಆದಾಗ ಹೇಗಿರುತ್ತೆ, ತೀವ್ರ ತಲೆನೋವು ಮತ್ತು ಹೊಟ್ಟೆನೋವು, ಸ್ವಯಂ ಪ್ರೇರಿತ ಅಥವಾ ಅನಿರೀಕ್ಷಿತ ರಕ್ತಸ್ರಾವ ತೊಂದರೆಗಳು, ಭಾರೀ ಬೆವರುವಿಕೆ, ಬದಲಾದ ಸಂವೇದಕ, ಕುತ್ತಿಗೆ ಬಿಗಿತ ಇತ್ಯಾದಿ. ಡೆಂಗ್ಯೂ ಜ್ವರದ ಲಕ್ಷಣ ಹಾಗೂ ಡೆಂಗ್ಯೂ ಜ್ವರದ ಪ್ರಬಂಧ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.